ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾಲ್ಕನಿಯಲ್ಲಿ ನಿಂತು ತನ್ನ ಅಕ್ಕನ ರೂಮನ್ನು ಇಣುಕಿ ನೋಡಿದಾಗ ಅಕ್ಕ ಬಟ್ಟೆಯೆಲ್ಲ ತೆಗೆದು ಮಂಚದ ಮೇಲೆ ಮಲಗಿ ತರಕಾರಿಯಿಂದ ಮಜಾ ಮಾಡ್ತಿದ್ಲು. ಅವಳ ಹಾಸಿಗೆ ಎದುರಿಗೆ ಟಿ ವಿಯಲ್ಲಿ ಪೋಲಿ ವಿಡಿಯೋ ಬರ್ತಿತ್ತು. ಇದನ್ನೆಲ್ಲ ನೋಡಿದ ತಮ್ಮನಿಗೆ ತಡೆಯಲಾಗದೆ ಧೈರ್ಯ ಮಾಡಿ ಅಕ್ಕನ ಪಕ್ಕ ಮಲಗಿ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು, ಅಯ್ಯಯ್ಯೋ ಸ್ವಂತ ತಮ್ಮ ಇದೇನು ಮಾಡಿಬಿಟ್ಟ, ಯಾರೂ ಮಾಡೋಕ್ಕಾಗ್ದ ಸ್ವಂತ ತಮ್ಮ ಹಾಗೆ ಮಾಡ್ದ, ಎಲ್ಲ ಹಾಳಾಗೋಯ್ತು, ಮುಂದೆ ಏನಾಯಿತು ತಿಳ್ಕೋಬೇಕು ಅಂತಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ. ನನ್ನ ಹೆಸರು ಅಮೃತ. ನಮ್ಮ ಮನೆಯಲ್ಲಿ ನಾನು, ಅಪ್ಪ, ಅಮ್ಮ, ನನ್ನ ಒಬ್ಬ ತಮ್ಮ ಕೂಡ ಇದ್ದಾನೆ. ನನಗೀಗ 18 ವರ್ಷ ವಯಸ್ಸು. ಆದ್ದರಿಂದ ನನಗೆ ಹುಡುಗರ ಹುಚ್ಚು ಜಾಸ್ತಿ. ಹಾಗಾಗಿ ಅಕ್ಕಪಕ್ಕದ ಹುಡುಗರ ಜೊತೆ ನಗ್ತಾ ಮಾತಾಡ್ತಿದ್ದೆ. ಅವರು ಕೂಡ ಮಾತಾಡೋ ನೆಪದಲ್ಲಿ ನನ್ನನ್ನು ಎಲ್ಲೆಂದರಲ್ಲಿ ಮುಟ್ಟಿ ಮಾತಾಡಿಸ್ತಿದ್ರು. ನನಗಾಗ ಮಜಾ ಸಿಗ್ತಿತ್ತು. ನಾನೇನು ಹೇಳಿದೆ ಅದನ್ನೆಲ್ಲ ಆಸೆಯಿಂದ ಇನ್ನೂ ಮಾಡಲಿ ಅಂತ ಅವ್ರ ಹತ್ರನೇ ನಿಂತಿದ್ದೆ. ಹೀಗೆ ಸುಮಾರು ದಿನ ನಡೀತು. ಒಂದಿನ ಇದನ್ನೆಲ್ಲ ಅಪ್ಪ ನೋಡಿಬಿಟ್ರು. ಹಾಗಾಗಿ ನನಗೆ ಮದುವೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ನಾನು ತುಂಬ ಅಳ್ತಿದ್ದೆ. ನನ್ನ ತಮ್ಮ ನಾನು ಅಳ್ತಾ ಇರೋದನ್ನು ನೋಡಿ ನನ್ನ ಹತ್ರ ಬಂದು ಸಮಾಧಾನ ಮಾಡ್ತಿದ್ದ. ನನ್ನ ತಮ್ಮನ ಹೆಸರು ಅವಿನಾಶ. ಅವನು ನನಗಿಂತ 8 ವರ್ಷ ಚಿಕ್ಕವನು. ಹಾಗಾಗಿ ಅಲ್ಲಿ ಏನು ನಡೀತಿದೆ ಅಂತ ಅವನಿಗೆ ಅರ್ಥ ಆಗ್ತಿರ್ಲಿಲ್ಲ ಪಾಪ. ಅವನಿಗೆ ಅರ್ಥ ಆಗ್ತಿದ್ದಿದ್ದು ಒಂದೇ, ತನ್ನ ಅಕ್ಕನಿಗೆ ಇಷ್ಟ ಇಲ್ಲದೆ ಇರೋ ಮದುವೆ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಅವನ ಅಪ್ಪನ ಹತ್ರನೂ ಕೂಡ ಮಾತಾಡಿದ್ದ. ಆಗಪ್ಪ, ನಿನಗೇನೂ ಅರ್ಥ ಆಗಲ್ಲ, ನೀನಿನ್ನೂ ತುಂಬ ಚಿಕ್ಕ ಹುಡುಗ, ಬಾಯಿ ಮುಚ್ಕೊಂಡು ಒಳಗಡೆ ಹೋಗು ಅಂತ ಬೈದಿದ್ರು. ಹಾಗಾಗಿ ಅವನು ಕೂಡ ಮತ್ತೆ ಇದ್ರ ಬಗ್ಗೆ ಮಾತಾಡಲಿಲ್ಲ. ಹಾಗೋ ಹೀಗೋ ನನಗೊಂದು ಹುಡುಗನ ನೋಡಿ ಮದುವೆ ಮಾಡಿ ಕಳಿಸ್ಕೊಟ್ರು. ನಾನೀಗ ಗಂಡನ ಮನೆಯಲ್ಲಿ ಬೆಂಗಳೂರಲ್ಲಿದ್ದೀನಿ. ನನಗೆ ಮಾವ ಇಲ್ಲ, ಅತ್ತೆ ಮಾತ್ರನೇ ಇರೋದು. ನನ್ನ ಅತ್ತೆ ಮತ್ತು ಗಂಡ ತುಂಬಾ ಒಳ್ಳೆಯವರು. ಇದುವರೆಗೂ ನನಗೆ ಒಂದು ಮಾತು ಕೂಡ ಬೈದಿಲ್ಲ. ಆದರೆ ನನಗೆ ಬೇಕಾಗಿದ್ದ ಆಸೆ ಕನಸುಗಳನ್ನು ಈಡೇರಿಸ್ತಿರ್ಲಿಲ್ಲ. ನನ್ನ ಗಂಡ ಕೋಪ, ಬಿಸ್ನೆಸ್ ಮ್ಯಾನ್, ದೊಡ್ಡ ಮನೆ, ಕೆಲಸದವರು, ಹಣ, ಒಡವೆ ಬೇಜಾನಿತ್ತು. ಆದರೆ ನನಗೆ ಬೇಕಾಗಿದ್ದು ಗಂಡನ ಸನಿಹ, ಅದು ಸಿಗ್ತಿರ್ಲಿಲ್ಲ. ನನ್ನ ಗಂಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಸರಿಯಾಗಿ ಮನೆಯಲ್ಲಿನೇ ಇರ್ತಿರ್ಲಿಲ್ಲ. ಕೆಲಸದ ಮೇಲೆ ಹೊರಗಡೆ ಹೋದರೆ 1 ವಾರ 1 ತಿಂಗಳು ಬರ್ತಾನೇ ಇರಲಿಲ್ಲ. ಯಾವಾಗಾದರೂ ಮನೆಗೆ ಬರ್ತಿದ್ರು, ಆಗ ಅವ್ರ ಮಷಿನ್ಗೆ ಕೆಲಸ ಕೊಡ್ತಿದ್ರು. ಮನೆಯಿಂದ ಹೋಗೋವರೆಗೂ ಚೆನ್ನಾಗಿ ನನ್ನ ಮಷಿನ್ನ ಮುದ್ದಾಡಿ ಹೋಗ್ತಿದ್ರು. ಆದರೆ ಅದರ ನೆನಪಿನಲ್ಲಿಯೇ ನಾನು ಕಾಲ ಕಳಿಬೇಕಾಗಿತ್ತು. ಒಮ್ಮೊಮ್ಮೆ ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಬರ್ತಿರ್ಲಿಲ್ಲ. ಹಾಗೆಲ್ಲ ತಣ್ಣೀರಲ್ಲಿ ಸ್ನಾನ ಮಾಡಿ ಅಥವಾ ತರಕಾರಿಗಳಿಂದಾನೋ ಹೇಗೋ ಏನೋ ಕಾಲ ಕಳೆದ್ಬಿಡ್ತಿದ್ದೆ. ಮದುವೆ ಆಗಿ 2 ವರ್ಷ ಕಳೆಯೋ ಹೊತ್ತಿಗೆ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟೆ. ಅದಾದ ಮೇಲೆ ಸ್ವಲ್ಪ ನನ್ನ ದಿನಚರಿ ಬದಲಾಯಿತು. ಈಗ ನನ್ನ ಮಗಳಿಗೆ 5 ವರ್ಷ ವಯಸ್ಸು. ಕೆಳಗಡೆ ಒಂದು ರೂಮ್ ಇದೆ, ಅದನ್ನು ನನ್ನ ಅತ್ತೆ ಉಪಯೋಗಿಸ್ತಾರೆ. ಪ್ರತಿದಿನ ರಾತ್ರಿ ನನ್ನ ಮಗಳು ನನ್ನ ಅತ್ತೆ ಜೊತೆನೇ ಮಲಗೋದು. ಮೇಲೆ 4 ರೂಮ್ಗಳಿದೆ. ಒಂದನ್ನು ನಾವು ಉಪಯೋಗಿಸ್ತೀವಿ, ಇನ್ನು 3 ರೂಮ್ಗಳು ಖಾಲಿನೇ ಇದೆ. ಆ ಇಡೀ ಫ್ಲೋರಲ್ಲಿ ನನ್ನ ಗಂಡ ಇಲ್ಲದ ಸಮಯದಲ್ಲಿ ನಾನು ಒಬ್ಬಳೇ ಕಾಲ ಕಳಿಬೇಕಾಗಿತ್ತು. ಒಮ್ಮೊಮ್ಮೆ ತೀರಾ ಬೇಸರ ಆಗ್ತಿತ್ತು. ಆದರೆ ಏನು ಮಾಡೋದು, ನನ್ನ ಕಷ್ಟ ಯಾರ ಹತ್ರ ಹೇಳೋದು ಅಂತ ಎಷ್ಟೋ ರಾತ್ರಿ ಕಣ್ಣೀರಾಗ್ತಾ ಮಲಗ್ತಿದ್ದೆ. ಇಷ್ಟೆಲ್ಲ ಮುಗಿಯೋ ಹೊತ್ತಿಗೆ ನನ್ನ ತಮ್ಮನ ಓದು ಕೂಡ ಮುಗಿದಿತ್ತು. ಅವನಿಗೆ ಬೆಂಗಳೂರಲ್ಲಿ ಒಂದು ಕಂಪ್ನಿನಲ್ಲಿ ಕೆಲಸನೂ ಆಗಿತ್ತು. ಅಪ್ಪ ನನಗೆ ಕಾಲ್ ಮಾಡಿ, ಅವಿ ಓದು ಮುಗಿದು ಕೆಲಸ ಸಿಕ್ಕಿದೆ, ಅವನು ಬೆಂಗಳೂರಿಗೆ ಬರ್ತಿದ್ದಾನೆ, ನಿಮ್ಮ ಮನೆಯಲ್ಲಿ 1 ವಾರ ಇರ್ತಾನೆ, ಬೇರೆ ಮನೆ ಸಿಕ್ಕ ಮೇಲೆ ಅಲ್ಲಿಂದ ಹೊರಡ್ತಾನೆ ಅಂತ ಹೇಳಿದ್ರು. ಆಗ ನಾನು ಅಪ್ಪನಿಗೆ, ಅಪ್ಪ, ಬೆಂಗಳೂರು ಸಿಟಿನಲ್ಲಿ ಅಕ್ಕನ ಮನೆ ಎಷ್ಟು ದೊಡ್ಡದಿರುವಾಗ ನನ್ನ ತಮ್ಮ ಬೇರೆ ಕಡೆ ಹೋಗಿ ಉಳಿಯೋದಾದರೂ ಯಾತಕ್ಕೆ, ಅವನು ನಮ್ಮ ಮನೆಯಲ್ಲೇ ಇರಲಿ,
ಇಲ್ಲಿಂದಾನೇ ಕೆಲ್ಸಕ್ಕೆ ಹೋಗಲಿ ಅಂತ ಹೇಳಿದ್ರು. ಆದರೆ ಅಪ್ಪ ಹಾಗೆಲ್ಲ ಆಗೋದಿಲ್ಲ ಮಗಳೇ, ನಿನ್ನ ಗಂಡ ನಿನ್ನ ಅತ್ತೆ ಏನಾದರೂ ಅನ್ಕೋತಾರೆ ಅಂತ ಹೇಳಿದ್ರು. ಅಪ್ಪ ನಾನೊಮ್ಮೆ ಆದರೂ ಅವರನ್ನು ಕೇಳಿ ನೋಡ್ತೀನಿ, ಅವ್ರು ಒಪ್ಕೊಂಡ್ರೆ ನೀವು ಅವಿನಾಶ್ನ ನನ್ನ ಮನೆಯಲ್ಲಿನೇ ಇರೋದಕ್ಕೆ ಬಿಡಬೇಕು ಅಂತ ಕೇಳಿದೆ. ಅಪ್ಪ ಕೂಡ ಒಪ್ಕೊಂಡ್ರು. ನಾನು ಅತ್ತೆ ಹತ್ರ ಹೋಗಿ ನನ್ನ ತಮ್ಮನ ಬಗ್ಗೆ ಅಪ್ಪ ಹೇಳಿದ ಎಲ್ಲ ವಿಷಯವನ್ನು ಹೇಳಿದೆ. ಆಗ ಅತ್ತೆ, ಇಷ್ಟು ದೊಡ್ಡ ಮನೆಯಲ್ಲಿ ನಾನು ನೀನು ಇಬ್ಬರೇ ಇರ್ತೀವಿ, ನಿನ್ನ ತಮ್ಮಂಗೆ ಜಾಗ ಇಲ್ಲ ಅಂತ ಹೇಳೋದಕ್ಕೆ ಆಗ್ತದೆಯೇ, ಧಾರಾಳವಾಗಿ ಬಂದಿರ್ಬೋದು ಅಂತ ಹೇಳಿದ್ರು. ನಾನು ಖುಷಿಯಿಂದ ನನ್ನ ಗಂಡಂಗೆ ಕಾಲ್ ಮಾಡಿ ವಿಷಯ ತಿಳಿಸಿದಾಗ ಅವರು ಕೂಡ ಖುಷಿಯಿಂದ ನಂದೇನೂ ಅಭ್ಯಂತರ ಇಲ್ಲ, ನಾನು ಮನೆಯಿಂದ ಕೆಲಸದ ವಿಷಯಕ್ಕಾಗಿ ಇಷ್ಟು ದೂರ ಇರುವಾಗ ನಿಮ್ಮದೇ ಚಿಂತೆ ಆಗಿರುತ್ತೆ, ನಿನ್ನ ತಮ್ಮ ಅವಿನಾಶ್ ನಮ್ಮ ಮನೆಯಲ್ಲಿ ಇರೋದ್ರಿಂದ ನನ್ನ ಚಿಂತೆ ಕೂಡ ದೂರ ಆಗುತ್ತೆ, ಧಾರಾಳವಾಗಿರಲಿ ಅಂತ ಒಪ್ಕೊಂಡ್ರು. ನಾನಂತೂ ಸಿಕ್ಕಾಪಟ್ಟೆ ಖುಷಿನಲ್ಲಿ ಅಪ್ಪಂಗೆ ಕಾಲ್ ಮಾಡಿ ನನ್ನ ಅತ್ತೆ ಮತ್ತು ಗಂಡ ಹೇಳಿದ ವಿಷಯವನ್ನು ಹೇಳಿದೆ. ಅಪ್ಪ ಕೂಡ ಖುಷಿಯಿಂದ ಅವಿನಾಶ್ನನ್ನು ನನ್ನ ಮನೆಗೆ ಕರ್ಕೊಂಡು ಬಂದು ಬಿಟ್ಟು ತಾವು ಕೂಡ ಒಂದಿನ ಉಳಿದು ಹೊರಟೋದ್ರು. ನನ್ನ ತಮ್ಮಂಗೆ ನಾನಿರೋ ಫ್ಲೋರಲ್ಲಿ ನಮ್ಮ ಪಕ್ಕದ ರೂಮನ್ನೇ ಅವನಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದೆ. ಅವತ್ತು ರಾತ್ರಿ ಅವಿನಾಶ್ ರೂಮಲ್ಲಿ ಮಲಗಿದಾಗ ಇದ್ದಕ್ಕಿದ್ದಂತೆ ಯಾರ್ದೋ ಸೌಂಡ್ ಕೇಳಿಸ್ತು. ಹೊರಗೆ ಬಂದು ಸುತ್ತಮುತ್ತ ನೋಡ್ತಾನೆ, ಯಾರೂ ಕಾಣಿಸ್ತಿಲ್ಲ, ಸೌಂಡ್ ಮಾತ್ರ ಕೇಳಿಸ್ತಿತ್ತು. ಎಲ್ಲಿಂದ ಬರ್ತಿದೆ ಅಂತ ನೋಡಿದಾಗ ಪಕ್ಕದ ರೂಮಿಂದ ಬರ್ತಿರೋದು ಕೇಳಿಸ್ತು. ಅಯ್ಯೋ, ಇದು ಅಕ್ಕನ ರೂಮ್ ತಾನೆ, ಇದೇನಿದು ಶಬ್ದ, ಭಾವ ಬೇರೆ ಮನೆಯಲ್ಲಿಲ್ಲ ಅಂದಮೇಲೆ ಈ ರೀತಿ ಶಬ್ದ ಅಕ್ಕನ ರೂಮಿಂದ ಹೇಗೆ ಬರ್ತಿದೆ ಅಂತ ತಿಳಿಯೋ ಸಲುವಾಗಿ ಹತ್ತಿರ ಬಂದು ಓಪನ್ ಮಾಡೋದಕ್ಕೆ ನೋಡ್ದ. ಆದರೆ ಬಾಗಿಲು ಒಳಗಿಂದ ಲಾಕ್ ಆಗಿತ್ತು. ಹಾಗಾಗಿ ಮತ್ತೆ ರೂಮಿಗೆ ಬಂದು ಬಾಲ್ಕನಿಗೆ ಹೋದ. ಅಕ್ಕ ಮತ್ತು ತಮ್ಮನ ಎರಡೂ ರೂಮಿನ ಬಾಲ್ಕನಿಗಳು ಅಕ್ಕಪಕ್ಕವೇ ಇದ್ದು ಒಂದು ರೇಲಿಂಗ್ನ ಜಂಪ್ ಮಾಡಿದ್ರೆ ಇನ್ನೊಂದು ರೂಮಿನ ಬಾಲ್ಕನಿಗೆ ಹೋಗ್ಬೋದಾಗಿತ್ತು. ಹೀಗಾಗಿ ಬಾಲ್ಕನಿ ಜಂಪ್ ಮಾಡಿ ಅಕ್ಕನ ರೂಮಿನ ಬಾಲ್ಕನಿಗೆ ಬಂದು ಬಾಗಿಲನ್ನು ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಈಸಿಯಾಗಿ ಸ್ವಲ್ಪ ತೆರ್ಕೊಳ್ತು. ಖುಷಿಯಾದ ಅವಿನಾಶ್ ಒಳಗೆ ಬಗ್ಗಿ ನೋಡಿದಾಗ ನಿಜಕ್ಕೂ ಅವನು ಆಶ್ಚರ್ಯದಿಂದ ಸ್ಟ್ಯಾಚ್ಯೂ ಥರ ನಿಂತುಬಿಟ್ಟ. ಯಾಕಂದರೆ ಒಳಗವನಕ್ಕ ಬಟ್ಟೆಯೆಲ್ಲ ತೆಗೆದು ಮಲಗಿದ್ಲು. ಅವಳು ಮುಂದೆ ಇರೋ ಟಿ ವಿನಲ್ಲಿ ಪೋಲಿ ವಿಡಿಯೋ ಬರ್ತಾಯಿತ್ತು. ಅದನ್ನು ನೋಡ್ತಾ ತರಕಾರಿಯಿಂದ ಮಜಾ ಮಾಡ್ತಾ ಇದ್ಲು. ಇದೆಲ್ಲವನ್ನ ನೋಡಿ ಅವಿನಾಶ್ ನಿಜಕ್ಕೂ ಆಶ್ಚರ್ಯಪಟ್ಟಿದ್ದ. ಅಕ್ಕನನ್ನು ಆ ರೀತಿ ನೋಡಿ ಅವನಿಗೂ ಕೂಡ ಬೇಕು ಅಂತ ಅನಿಸೋದಕ್ಕೆ ಶುರುವಾಗಿತ್ತು. ಅಲ್ಲಿಯೇ ತನ್ನದರಿಂದಲೂ ಸುರಿಸಿ ತೃಪ್ತಿ ಆದಮೇಲೆ ರೂಮಿಗೆ ಬಂದು ಮಲಗ್ದ. ಪ್ರತಿದಿನ ಇದೇ ದಿನಚರಿ ಶುರುವಾಯಿತು. ಆದರೆ ಅವಿನಾಶಂಗೆ ಒಮ್ಮೆ ಆದರೂ ತನ್ನ ಅಕ್ಕನ ಪಕ್ಕ ಮಲಗಿಕೊಳ್ಬೇಕು ಅನ್ನಿಸ್ತಿತ್ತು. ಆದರೆ ಭಯದಿಂದ ಸುಮ್ಮನೆ ಇರ್ತಿದ್ದ. ಅವನು ಬಂದು ಒಂದು ವಾರದ ನಂತರ ಅವನ ಭಾವ ಮನೆಗೆ ಬಂದ ಎಲ್ಲರಿಗೂ ಊಟವಾದ ಮೇಲೆ ತಮ್ಮ ತಮ್ಮ ರೂಮಿಗೆ ಹೊರಟರು. ಅವಿನಾಶ ರೂಮಲ್ಲಿ ಕೂತಿದ್ದಾಗ ಮತ್ತದೇ ಶಬ್ದಗಳು ಬರೋದಕ್ಕೆ ಶುರುವಾಯಿತು. ಈಗ ಅವಿನಾಶಂಗೆ ಇನ್ನೂ ಆಸೆ ಜಾಸ್ತಿ ಆಯಿತು. ಇವತ್ತಿನ ದೃಶ್ಯ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇವತ್ತು ಅಕ್ಕನ ರೂಮಲ್ಲಿ ಭಾವ ಕೂಡ ಇದ್ದಾರೆ ಅಂತ ಯೋಚಿಸ್ತಾ ಸೀದಾ ಬಾಲ್ಕನಿನ ಜಂಪ್ ಮಾಡಿ ಅಕ್ಕನ ಬಾಲ್ಕನಿಗೆ ಬಂದು ಸ್ವಲ್ಪ ಬಾಗಿಲು ತೆಗೆದು ನೋಡ್ದ. ಅವನ ಭಾವ ಸುಸ್ತಾಗಿ ಮಲಗಿಬಿಟ್ಟಿದ್ರು. ಅಕ್ಕ ಮಾತ್ರ ಭಾವನ ಕಬ್ಬಿಣದ ರಾಡ್ ಥರ ಎದ್ದು ನಿಂತಿದ್ದ ತಮ್ಮನನ್ನು ತಮ್ಮ ಯಾರು ಹಿಡಿದು ಆಟವಾಡ್ತಿದ್ಲು. ಆದರೆ ಭಾವ ಮಾತ್ರ ಸುಮ್ಮನೆ ಮಲಗಿದ್ರು. ಆದರೆ ಮಧ್ಯ ಮಾತ್ರ ತುಂಬ ಸುಸ್ತಾಗಿದೆ, ನನ್ನನ್ನು ಬಿಟ್ಬಿಡು ಅಮ್ಮು ಅಂತ ಕೇಳ್ಕೊಳ್ತಿದ್ರು. ಆದರೆ ಅಕ್ಕ ಮಾತ್ರ ಬಿಡದೆ ಆಟ ಆಡ್ತಾನೇ ಇದ್ಲು. ಇದೆಲ್ಲವನ್ನ ನೋಡಿ ಮತ್ತೆ ತನ್ನ ರೂಮಿಗೆ ಬಂದ ಅವಿನಾಶ ಯೋಚಿಸ್ತಾ ಕೂತ. ಇದೆಲ್ಲನೂ ನೋಡಿದ ಮೇಲೆ ಅವನಿಗೆ ಒಂದಂತೂ ಅರ್ಥ ಆಗಿತ್ತು, ಭಾವನಿಂದ ಅಕ್ಕನಿಗೆ ಸಿಗಬೇಕಾದಂತಹ ಸುಖ ಸಿಗ್ತಾ ಇಲ್ಲ. ಅದಕ್ಕಾಗಿ ಅಕ್ಕ ಈ ರೀತಿ ನಡ್ಕೊಳ್ತಾ ಇರೋದು. ಅಕ್ಕನಿಗೆ ಬೇಕಾಗಿದ್ದನ್ನು ತಮ್ಮನಾಗಿ ನಾನು ಕೊಡೋದು ತಪ್ಪು ಅಲ್ವೇ ಅಲ್ಲ. ಧೈರ್ಯ ಮಾಡಿ ಅಕ್ಕನನ್ನು ಕೇಳಿಬಿಡೋಣ ಅಂತ ಮನಸ್ಸು ಮಾಡ್ದ. ಆದರೆ ಏನು ಮಾಡೋದು,
ಭಾವ ಬಂದು 4 ದಿನ ಆದರೂ ಕೂಡ ಎಲ್ಲೂ ಹೋಗದೆ ಮನೆಯಲ್ಲಿನೇ ಇರ್ತಿದ್ರು. ಅವನ ಹಾಸಿಗೆ ಕಲ್ಲು ಬಿದ್ದಿತ್ತು. 5ನೇ ದಿನ ಆಫೀಸಿಂದ ಸಂಜೆ ಅರ್ಜೆಂಟಾಗಿ ಬಂದ ಭಾವ ಲಗೇಜ್ ಬ್ಯಾಗ್ ಮಾಡಿಕೊಂಡು ಹೊರಟು ನಿಂತಿದ್ರು. ಆಗ ನಾನು ಎಲ್ಲಿಗೆ ಭಾವ ಅಂತ ಕೇಳಿದಾಗ, ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ, 15 ದಿನಗಳು ನನಗೆ ಕೆಲಸ ಇದೆ, ಅಲ್ಲಿವರೆಗೂ ಮನೆ ಕಡೆ ಸ್ವಲ್ಪ ಜೋಪಾನವಾಗಿ ನೋಡ್ಕೊ ಅಂತ ಹೇಳಿ ಹೊರಟೇ ಬಿಟ್ರು. ಹಿಂದೆ ಅಕ್ಕ ಕಣ್ಣಲ್ಲಿ ನೀರು ತುಂಬಿಕೊಂಡು ಗಂಡನ್ನೇ ನೋಡ್ತಾ ನಿಂತಿದ್ದಾಳೆ. ಇದನ್ನು ನೋಡಿ ತಮ್ಮನಿಗೆ ನಿಜಕ್ಕೂ ಬೇಸರ ಆಗಿತ್ತು. ಎಂದಿನಂತೆ ಅವತ್ತು ಕೂಡ ಎಲ್ಲರೂ ಊಟ ಆದಮೇಲೆ ಅವರವರ ರೂಮಿಗೆ ಹೋಗಿ ಸೇರಿಕೊಂಡ್ರು. ಆದರೆ ಅವಿನಾಶಂಗೆ ನಿದ್ದೆನೇ ಬರಲಿಲ್ಲ. ಎದ್ದು ಬಾಲ್ಕನಿಗೆ ಜಂಪ್ ಮಾಡಿ ಅಮೃತಾಳ ರೂಮಿಗೆ ಹೋದ. ಅದಾಗಲೇ ಅಮೃತ ತಾನು ಮಾಡಬೇಕಾದ ಕೆಲಸನ ಶುರು ಮಾಡಿಕೊಂಡಿದ್ಲು. ಈಗ ನಿಧಾನವಾಗಿ ಧೈರ್ಯ ಮಾಡಿ ಅವಿನಾಶ್ ಒಳಗೋದ. ಆದರೆ ಅವಳಿಗೆ ಅವನು ಒಳಗಡೆ ಬಂದಿದ್ದು ಕೂಡ ಗೊತ್ತಾಗಲಿಲ್ಲ. ನಿಧಾನವಾಗಿ ಅವಳ ಪಕ್ಕ ಮಲಗಿ ತನ್ನ ಕೈನ ಅವಳ ಮೇಲೆ ಹಾಕ್ತ. ಯಾವುದೋ ಲೋಕದಿಂದ ಪಟ್ ಅಂತ ನೆಲಕ್ಕೆ ಬಿದ್ದಂತೆ ಎದ್ದು ಕೂತ್ಲು. ತಮ್ಮನನ್ನು ನೋಡಿ ನಿಜಕ್ಕೂ ಶಾಕ್ ಆಗಿದ್ಲು ಅಮೃತ. ಆದರೆ ಏನು ಮಾಡೋದು, ಕಾಲ ಮಿಂಚು ಹೋಗಿತ್ತು. ಅವಿನಾಶ್ನನ್ನು ನೋಡ್ತಾ ಕೂತ್ಬಿಟ್ಟಿದ್ದ. ಈಗ ಅಮೃತ ತನ್ನ ಅವಸ್ಥೆನ ನೋಡಿಕೊಂಡು ನಾಚಿಕೆಯಿಂದ ಬೆಡ್ಶೀಟ್ನ ಮುಚ್ಕೊಂಡ್ಳು. ಆದರೆ ಅವಿನಾಶ್, ಅಕ್ಕ, ನಾನು ಆಗಲೇ ಎಲ್ಲನೂ ನೋಡಿಬಿಟ್ಟಿದ್ದೀನಿ, ನೀವು ಈಗ ಮುಚ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳ್ದ. ಅವಿನಾಶ್, ನೀನು ನನ್ನ ರೂಮಲ್ಲಿ ಏನು ಮಾಡ್ತಿದ್ಯಾ? ನನ್ನ ರೂಮಿನ ಒಳಗಡೆ ಹೇಗೆ ಬಂದೆ? ಮೊದಲು ಹೊರಗಡೆ ಹೋಗು ಅಂತ ಕಿರ್ಚಾಡ್ತಿದ್ಲು. ಆಗ ಅವಿನಾಶ್, ಅಕ್ಕ ಕಿರ್ಚಾಡಬೇಡ, ಅತ್ತೆ ಕೇಳಿಸಿದ್ರೆ ಕಷ್ಟ ಆಗತ್ತೆ. ಪ್ರತಿದಿನ ನೀನು ಏನು ಮಾಡ್ತೀಯಾ, ಭಾವ ಬಂದಾಗ ನೀವಿಬ್ಬರು ಏನೇನು ಮಾಡ್ತಿದ್ದೀರಾ ಅಂತ ನಾನು ಬಾಲ್ಕನಿನಲ್ಲಿ ನಿಂತೆ ನೋಡ್ತಿದ್ದೆ. ನನಗೂ ನೋಡಿ ಸಾಕಾಗಿ ಇವತ್ತು ಏನಾದರೂ ಆಗಿಬಿಡಲಿ, ನನ್ನ ಅಕ್ಕನ ಆಸೆ ಕನಸುಗಳನ್ನು ಈಡೇರಿಸಲೇಬೇಕು ಅಂತ ನಿರ್ಧಾರ ಮಾಡಿ ನಿನ್ನ ರೂಮಿನ ಒಳಗೆ ಬಂದೆ ಅಂತ ಹೇಳ್ದ. ಆಗ ಅಮೃತ ಅಳ್ತಾ, ದಯವಿಟ್ಟು ಬೇಡ ಅವಿನಾಶ್, ನೀನಿಲ್ಲಿಂದ ಹೋಗ್ಬಿಡು, ನೀನು ನನ್ನ ತಮ್ಮ. ಇದೇನಾದರೂ ಮನೆಯಲ್ಲಿ ಗೊತ್ತಾದರೆ ತುಂಬ ದೊಡ್ಡ ರಂಪಾಟವೇ ಆಗೋಗುತ್ತೆ. ನನ್ನ ನಿನ್ನ ಇಬ್ಬರ ಜೀವನನೂ ಹಾಳಾಗೋಗುತ್ತೆ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಕೇಳ್ಕೊಂಡ್ಲು. ಆಗ ಅವಿನಾಶ, ಅಕ್ಕ, ಆ ಥರ ಏನೂ ಆಗೋದಿಲ್ಲ, ನೀನು ಧೈರ್ಯದಿಂದ ಇರು ಅಂತ ಹೇಳಿ ಅವಳನ್ನು ಮಲಗಿಸಿ ಇಡೀ ರಾತ್ರಿ ತನ್ನ ಅಕ್ಕನ ಆಸೆ ಕನಸುಗಳನ್ನು ಈಡೇರಿಸ್ದ. ನಿಜಕ್ಕೂ ಅಮೃತಾಳಿಗೆ ಸ್ವರ್ಗ ಕೈಗೆ ಸಿಕ್ಕಂತೆ ಭಾಸವಾಯಿತು. ಮಾರನೇ ದಿನ ಬೆಳಗ್ಗೆ ಇಬ್ಬರು ಒಟ್ಟಿಗೆ ಸ್ನಾನ ಮಾಡಿ ಬಾಲ್ಕನಿಯಿಂದ ಜಂಪ್ ಮಾಡಿ ತನ್ನ ರೂಮ್ಗೆ ಹೋಗಿ ಏನೋ ಗೊತ್ತೇ ಇಲ್ವೇನೋ ಅನ್ನೋ ರೀತಿ ಅಮೃತ ಮತ್ತು ಅವಿನಾಶ್ ಇಬ್ಬರು ಅವರವರ ರೂಮಿಂದ ಹೊರಗಡೆ ಬಂದು ಸೀದಾ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡ್ರು. ಇದೇ ರೀತಿ ಪ್ರತಿದಿನ ರಾತ್ರಿ ನಡೆಯೋದಕ್ಕೆ ಶುರುವಾಯಿತು. ಮನೆಯಲ್ಲಿ ಯಾರಿಗೂ ತಿಳಿದೇ ಇಲ್ಲ. ಇವರಿಬ್ಬರ ಸಂಬಂಧ ಶುರುವಾಗಿ 3 ವರ್ಷ ಕಳೆಯೋ ಅಷ್ಟರಲ್ಲಿ ಅಮೃತ ಮತ್ತೆ ಗರ್ಭಿಣಿಯಾದಳು. ಇದನ್ನು ಕೇಳಿ ಮನೆಯವರೆಲ್ಲ ತುಂಬಾ ಖುಷಿನೂ ಪಟ್ಟರು. ಅದಾಗಿ 9 ತಿಂಗಳು ತುಂಬಿದಾಗ ಒಂದು ಗಂಡು ಮಗುವಿಗೆ ಜನ್ಮನೂ ಕೊಟ್ಟಳು. ಮನೆಯವರೆಲ್ಲ ತುಂಬ ಖುಷಿಯಿಂದ ಸಂಭ್ರಮ ಪಟ್ಟರು. ಅವಳ ಗಂಡ ಅಂತೂ ಮನೆಗೆ ಬರೋದರ ಬಂದ, ಮನೆಗೆ ವಾರಸ್ತಾರ ಬಂದ ಅಂತ ತುಂಬ ಖುಷಿಯಿಂದ ಅಮೃತಾಳನ್ನು ತಬ್ಬಿ ಮುದ್ದಾಡ್ದ. ಆದರೆ ಅಮೃತಾಳಿಗೆ ಗೊತ್ತಿತ್ತು ಅದು ಯಾರ ಮಗು ಅಂತ. ಆದರೆ ಏನು ಮಾಡೋದು, ಬಾಯಿ ಬಿಡೋ ಹಾಗಿರಲಿಲ್ಲ. ಅವಿನಾಶ್ ಕೂಡ ಮಗುನ ನೋಡಿ ನಿಜಕ್ಕೂ ಖುಷಿಪಟ್ಟಿದ್ದ. ಆದರೆ ಏನು ಮಾಡೋದು, ಪ್ರಪಂಚದ ಮುಂದೆ ಆ ಮಗು ತನ್ನದೇ ಅಂತ ಹೇಳ್ಕೊಳ್ಳೋ ಆಗಿರಲಿಲ್ಲ. ಒಂದು ವೇಳೆ ಹೇಳಿದ್ದೇ ಆದರೆ ಅಕ್ಕನ ಜೀವನ ಹಾಳಾಗೋಗುತ್ತೆ. ಪ್ರಪಂಚದೆದುರಿಗೆ ಅಪ್ಪ ಅಮ್ಮ ತಲೆ ಬಗ್ಗಿಸ್ಬೇಕಾಗತ್ತೆ. ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಮೇಲೆ ನಗ್ನಗ್ತಾ ಮಗುನ ಮುದ್ದಾಡ್ತಾ ಅದೇ ಮನೆಯಲ್ಲಿ ಇರೋದಕ್ಕೆ ಶುರು ಮಾಡ್ದ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನನ್ನ ಚಾನಲಲ್ಲಿ ಕತೆಗಳು ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.